ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನಲ್. ನೋಡಿ, ಮೊನ್ನೆ ನಡೆದಿರ್ತಕ್ಕಂಥ ಅಂತಂದರೆ ಡೇಟ್ 24/3/2025 ನಡೆದಿರ್ತಕ್ಕಂತಹ ಆ್ಯನ್ಯಲ್ ಪೇಪರ್ನ ಕೀ ಆನ್ಸರ್ಸ್ ನೋಡ್ತಾ ಹೋಗೋಣ. ಮೊನ್ನೆ ನಾನು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಿನ ಮಾತ್ರ ಡಿಸ್ಕಷನ್ ಮಾಡಿದೆ. ಈ ದಿನ 3, 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದನ್ನು ಈಸಿಯಾಗಿ ಗೊತ್ತಾಗುತ್ತೆ ಮತ್ತು ಎಷ್ಟು ಅಂಕಗಳು ನನಗೆ ಬರ್ಬೋದು ಅಂತಕ್ಕಂಥದ್ದನ್ನು ನೀವು ನಿರ್ಧಾರ ಮಾಡ್ಬೋದು. 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಡೈರೆಕ್ಟಾಗಿ ನಾನು ಕ್ವಶನ್ ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನು ಹಾಕಿರ್ತಕ್ಕಂಥದ್ದು. ಇಲ್ಲಿ 6 ಬರುತ್ತೆ. ಆಮೇಲೆ a1/a2 ಈಸ್ ಈಕ್ವಲ್ ಟು ದಿ b1/b2 ಈಸ್ ನಾಟ್ ಈಕ್ವಲ್ ಟು ದಿ c1/c2 ಅಂತಕ್ಕಂಥದ್ದು. 3ನೇ ಕ್ವಶನ್ಗೆ x² + 3x + 4 ಅಂತಕ್ಕಂಥದ್ದು. ಆಮೇಲೆ ಎನಿ ಟು ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತಕ್ಕಂಥದ್ದು, ಅದು ಸರಿಯಾದ ಉತ್ತರ ಆಗಿದೆ. ಮತ್ತು v = 4/3 πr ಕ್ಯೂಬಿಕ್ ಯೂನಿಟ್ಸ್ ಅಂತಕ್ಕಂಥದ್ದು. ಸಿ 6ನೇದಕ್ಕೆ ಸಿ √x² + y² ಆಗುತ್ತೆ. ಮತ್ತು 7ನೇದಕ್ಕೆ -2 ಈಸ್ ದ ರೈಟ್ ಆನ್ಸರ್. ಅಗೇನ್ ಕ್ವಶನ್ ನಂಬರ್ 8ಕ್ಕೆ ಬಿ ಆನ್ಸರ್ ಸರಿಯಾಗಿದೆ, 80 ಅಂತಕ್ಕಂಥದ್ದು. ಮತ್ತು 1 ಮಾರ್ಕ್ಸಿಗೆ ಇವು ಬೇರೆ ಕ್ವಶನ್ಸ್ ನೋಡಿದರೆ ಓನ್ಲಿ 1 ಸೊಲ್ಯೂಷನ್ ಅಂತಕ್ಕಂಥದ್ದು. ಮತ್ತು TSA ಆಫ್ ಕ್ಯೂಬ್ = 6, ಅದು a² 6a² ಅಂತಕ್ಕಂಥದ್ದು, 6a² ಆಗುತ್ತೆ. ಮಾಡೆಲ್ ಕ್ಲಾಸ್ ಈಸ್ 3 - 5 ಆಗುತ್ತೆ. ಆಮೇಲೆ 0 ಆಗುತ್ತೆ. ನೆಕ್ಸ್ಟ್ಗೆ ಹೌ ಮೆನಿ ಸೊಲ್ಯೂಷನ್ಸ್ ಅಂತ ಕೇಳಿದರೆ ಓನ್ಲಿ 1 ಸೊಲ್ಯೂಷನ್ ಆಗುತ್ತೆ. ಮತ್ತು ಹೌ ಮೆನಿ ಝೀರೋಸ್ ಗ್ರಾಫಿನಿಗೆ ಸಂಬಂಧಪಟ್ಟಂಗೆ ಕೇಳಿದರೆ 2 zeros ಅಂತ ಬರಿಬೋದು. ರೂಟ್ಸ್ ಆಫ್ 0 and -1 ಅಂದರೆ ರೂಟ್ಸ್ ಕಂಡಿಡಿದ್ರೆ 0 and -1 ಆಗ್ತಾ ಹೋಗುತ್ತೆ. ಆಮೇಲೆ 16th ಒನ್ ನೋಡ್ತಾ ಹೋಗಿ 2/4 ಈಸ್ ಈಕ್ವಲ್ ಟು ಅದನ್ನು ಆನ್ಸರ್ 3/6 ಆಗುತ್ತೆ. ಅದನ್ನು ಡಿವೈಡ್ ಮಾಡ್ತಕ್ಕಂಥದ್ದು ಮಾಡ್ಬೋದು. ಅದನ್ನು ನಾನು ಆಲ್ರೆಡಿ ಕೆಲವು 16ವರೆಗೂ ನಾನು ಡಿಸ್ಕಷನ್ ಮಾಡಿದ್ದೆ. ಇದರಲ್ಲಿ ವೇರಿಯೇಷನ್ ಇರ್ಬೋದು, ಆದರೆ ನಾನು ಮಾಡಿರ್ತಕ್ಕಂಥ ಮೊದಲನೇ ಪೇಪರ್ನ ನೋಡ್ತಾ ಹೋಗಿ ಅದು ಎಕ್ಸಾಕ್ಟಾಗಿ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ವೇರಿಯೇಷನ್ ಇದ್ರೂ ಅದು ಪರ್ಫೆಕ್ಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿದೆ. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಕ್ವಶನ್ ಸಂಬಂಧಪಟ್ಟಂಗೆ ನೋಡೋಣ. ನೋಡಿ, ಸೈನ್ ಆಲ್ಫಾ ಕೇಳಿದರೆ ಸೈನ್ ಆಲ್ಫಾ ಅಂತ 3/5 ಆಗುತ್ತೆ. ಟ್ಯಾನ್ ಥೀಟಾ ಅಂತ ಕೇಳಿದರೆ 4/3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು ಪ್ರೂವ್ ದಟ್ 6 + √2 ಈಸ್ ದ ಇರ್ಯಾಷನಲ್ ನಂಬರ್ ಅಂತ ಹೇಳಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದೀನಿ. ನೀವು ಆಲ್ರೆಡಿ ಪರ್ಫೆಕ್ಟ್ ಮಾಡಿದ್ದೀರಾ. ಜಸ್ಟ್ ಆನ್ಸರ್ಸ್ ನಾನು ಚೆಕ್ ಮಾಡ್ಕೊತ ಹೋಗಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಸಾಲ್ವ್ ದ ಇಕ್ವೇಷನ್ ಅಂತಿದೆ. 2x + y = 10 ಅಂತಿದೆ. x - y = 2 ಅಂತಿದೆ. ಸಾಲ್ವ್ ಮಾಡ್ತಾ ಹೋದರೆ x = 4 ಬರುತ್ತೆ, y = 2 ಆಗುತ್ತೆ. 6 ಕ್ವಶನ್ ಇನ್ನೊಂದಿದೆ, ಅದು ಫ್ಯಾಕ್ಟರೈಸೇಷನ್ ಅಲ್ಲ ಡೆಲ್ಟಾ ಕಂಡುಹಿಡಿಯೋದು ಹೇಳಿದ್ದಾರೆ. ಅದನ್ನು ನಾನು ಸಾಲ್ವ್ ಮಾಡಿದ್ದೀನಿ ಆಲ್ರೆಡಿ. ಅದರಲ್ಲಿ ಫಸ್ಟ್ ವಿಡಿಯೋದಲ್ಲಿ ಇದೆ. ಫ್ಯಾಕ್ಟರ್ಸ್ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ. ಫ್ಯಾಕ್ಟರ್ಸ್ x = -6, x = -2 ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಡೆಲ್ಟಾ ವ್ಯಾಲ್ಯೂ ಇದು ನೋಡಿ 4 ಬರುತ್ತದೆ. ದೆನ್ ವಿ ಗೆಟ್ ದಟ್ ಈಸ್ ನೋ ರೂಟ್ಸ್ ಅಂತ ಬರೀಬೋದು. ಇಲ್ಲಿ SN ಕಂಡುಹಿಡಿದರೆ SN ಕಂಡುಹಿಡಿಯೋಕೆ ಹೇಳಿದರೆ SN ಎಷ್ಟು ಬರುತ್ತೆ? 860 ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒಂದು ಆ್ಯಂಗಲ್ ಕೇಳಿದರೆ ಅಲ್ಲಿ ಆ್ಯಂಗಲು 120 ಆ್ಯಂಗಲ್ ಆಗುತ್ತೆ. ಲೆಂತ್ ಆಫ್ PB ಏನಾಗುತ್ತೆ 4 cm. ಯಾಕೆ ಟ್ಯಾಂಜೆಂಟ್ಸ್ ಏನಾಗುತ್ತೆ ದೇ ಆರ್ ಈಕ್ವಲ್ ಅಂತ ಹೇಳ್ಬೋದು. ನೋಡಿ, ಇದು ಡಿವೈಡ್ ಮಾಡ್ತಕ್ಕಂಥ ಡಿವೈಡ್ ಮಾಡಿದ್ರೆ x ವ್ಯಾಲ್ಯೂ, y ವ್ಯಾಲ್ಯೂ ಮತ್ತು z ವ್ಯಾಲ್ಯೂ ಈ ರೀತಿಯಾಗಿ ಬರೀಬೋದು. ನೆಕ್ಸ್ಟ್ ಕೋಆರ್ಡಿನೇಟ್ಸ್ ಆಫ್ BD = ಕೋಆರ್ಡಿನೇಟ್ಸ್ ಆಫ್ AC ಅಂತ ತೊಗೊಂಡ್ರೆ ನಮಗೆ ವ್ಯಾಲ್ಯೂಸ್ ಕರೆಕ್ಟಾಗಿ ಬರುತ್ತೆ. ಚೆಕ್ ಮಾಡ್ಕೊತ ಹೋಗಿ ನೀವು ಬರೆದಿರೋದು ಕರೆಕ್ಟ್ ಆಯಿತೋ ಇಲ್ಲೋ ಅಂತಕ್ಕಂಥದ್ದನ್ನು ಸರಿ ಮಾಡ್ತಕ್ಕಂಥ ಕೆಲಸ. x² - 7x + 4 ಅಂತಕ್ಕಂಥ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ಅದು ಆಲ್ಫಾ, ಅದನ್ನು ಫಸ್ಟ್ ಇಕ್ವೇಷನ್ನ ಆಲ್ಫಾ ಅಂತ ತೊಗೊಂಡ್ರೆ ಬಂದಿರತಕ್ಕಂಥದ್ದು. ಬೀಟಾ = -y, ಎರಡು ಮೈನಸ್ ಬರ್ತವೆ ಯಾಕೆಂದರೆ 2 ಪಾಸಿಟಿವ್ ಇದೆ. ಫಾರ್ಮುಲಾ ಹಾಕ್ಕೊಂಡು ಮಾಡಿದ್ರೆ ಅದು ಸೇಮ್ ಬರುತ್ತೆ. ಅಂದರೆ 7 = 7 ಆಗುತ್ತೆ, 10 = 10 ಆಗುತ್ತೆ. ಹೌದಾ? ನೆಕ್ಸ್ಟ್ ತೀರಮ್ ನೋಡಿ, ಸರ್ಕಲ್ ತೀರಮ್ ಭಾಳ ಜನ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ತೀರಮ್ ಕೇಳಿರ್ತಕ್ಕಂಥದ್ದು, 2ನೇ ತೀರಮ್ ಭಾಳ ಜನ ಬರೆದುಬಿಟ್ಟಿದ್ದಾರೆ. ಇದು ಈಸಿಯಾಗಿರ್ತಕ್ಕಂಥದ್ದು. ಈ ಮೆಥಡಲ್ಲಿ ಬರಿತಾ ಹೋಗಬೇಕು. ಇದು ಪರ್ಪೆಂಡಿಕ್ಯುಲರ್ ಟು ದಿ L ಅಂತಕ್ಕಂಥದ್ದು. ಇದು L, ಇದು L ಇಲ್ಲಿ ಯಾಕಂದರೆ L ಅಂತ ತೊಗೊಂಡಿದ್ದೀವಿ, ಅದು L ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಪ್ರೂವ್ ದಟ್ ಅಂತಕ್ಕಂಥದ್ದು. ನೋಡಿ, ಪ್ರೂವ್ ದಟ್ ಇಲ್ಲಿ ನೋಡ್ಕೊಳ್ಳಿ, 2-3 ಸ್ಟೆಪ್ಪಲ್ಲಿ ನಾವು ಬರೀಬೋದು ಪ್ರೂವ್ ದಟ್ ಅಂತಕ್ಕಂಥದ್ದು. ಓಕೆ, 6 ಕ್ವಶನ್ ಇದೆ. ಅದು ಸಹ ಆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆ ಆನ್ಸರ್ 67/12 ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 28 ಕ್ವಶನ್ ನೋಡಿ, ರೇಡಿಯಸ್ ಕೊಟ್ಟಿದ್ದಾರೆ, ಥೀಟಾ ಕೊಟ್ಟಿದ್ದಾರೆ. ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮುಲಾ ಹಾಕ್ಕೊಂಡು ಮಾಡೋದು, ಅದು ಏರಿಯಾ ಆಫ್ ಸೆಕ್ಟರ್ ಬರುತ್ತೆ. ಬಟ್ ನಮಗೆ ಶೇಡೆಡ್ ರೀಸನ್ ಸೆಗ್ಮೆಂಟ್ APB ಅಂತ ಕೇಳಿದರೆ ಅವಾಗ ಏರಿಯಾ ಆಫ್ ದ ಸೆಕ್ಟರ್ OAB ಮೈನಸ್ ಏರಿಯಾ ಆಫ್ ದ ಟ್ರಯಾಂಗಲ್ ABO ಅಂತಕ್ಕಂಥದ್ದು. ಅವಾಗ ಏನಾಗುತ್ತೆ, ಈಕ್ವಿಲೇಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಫಾರ್ಮುಲಾ ಹಾಕ್ಕೊಳ್ಬೇಕು. ಅದು 190 ಬಂದರೆ 40 - 2.74² ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ, ಯಾಕೆಂದರೆ ರೇಷೋ ಎಲ್ಲವೂ ಕೊಟ್ಟಿದ್ದಾರೆ. ಆ ಸೆಕ್ಷನ್ ಫಾರ್ಮುಲಾ ಹಾಕ್ಕೊಂಡ್ರೆ 1:3 ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪ್ರಾಬ್ಲಮೇ. ಇದು ಎಲ್ಲವೂ ಅವನ್ನೇ ಇದ್ದಾವೆ, ವ್ಯಾಲ್ಯೂ ಸ್ವಲ್ಪ ಚೇಂಜ್ ಆಗಿರ್ತಕ್ಕಂಥದ್ದು ಅಷ್ಟೇ. ಓಕೆನಾ? 6 ಕ್ವಶನ್ ಇದೆ. 6 ಕ್ವಶನ್ನು ಸಹ ನಾನು ಇಲ್ಲಿ ಮಾಡಿದ್ದೀನಿ, ನೀವು ನೋಡ್ಕೊಳ್ಬೋದು. ಅದ್ರ ವ್ಯಾಲ್ಯೂಸ್ ಎಷ್ಟು ಬರ್ತದೆ ಅಂತಕ್ಕಂಥ ಚೆಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ರಿಲೇಷನ್ ಕೊಟ್ಟಿರೋದು. ನೆಕ್ಸ್ಟ್
ನೋಡಿ ಇಲ್ಲಿ ರಿಲೇಷನ್ ಓಕೆ ಎಲ್ಲ ಆಯಿತು. ಇಲ್ಲಿ ಮೀನ್ ಕಂಡಿದೆ, ನಾನು ಪದೇ ಪದೇ ಹೇಳ್ತಾ ಇದ್ದೆ ಮೀನ್ ಆರ್ ಮೋಡ್ ಅಂತ ಹೇಳ್ತಾ ಇದೆ. ಇಲ್ಲಿ ಮೀನ್ ಮತ್ತು ಮೀಡಿಯನ್ ಕೇಳಿದರೆ ನಾವು ಮೀನ್ ಕಂಡುಹಿಡಿಬೋದಲ್ವ ಈಸಿಯಾಗಿ. ಡೈರೆಕ್ಟ್ ಮೆಥಡಲ್ಲಿ ಆಗಿರ್ತಕ್ಕಂಥ ಇದನ್ನು ಮಾಡಿರ್ತಕ್ಕಂಥದ್ದು. ನೋಡಿ 760 ಆಗುತ್ತೆ, ದಟ್ ಈಸ್ ಮೀನ್ ಈಸ್ 38 ಆಗಿದೆ. ಓಕೆ, 6 ಕ್ವಶನ್ ಮೀಡಿಯನ್ ಕೇಳಿದರೆ ನಾವು ಮೀಡಿಯನ್ ಬೇಕಾದ್ರೆ ಬರೀಬೋದು ಮೀಡಿಯನ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಮೀನ್ಸ್ 1, 4, 9 ಯಾಕೆಂದರೆ ಮತ್ತು 16 ಅಷ್ಟೇ ಇದ್ದಾವೆ ಮಾಡ್ಬೋದು. ನೆಕ್ಸ್ಟು ಎ ನಂಬರ್ ವಿಚ್ ಇಸ್ ಡಿವಿಸಬಲ್ ಬೋತ್ ಅಂತ ಹೇಳಿದೆ. ನಾವೇನು ಮಾಡ್ಬೋದು, 6 ನಂಬರ್ಸ್ ತೊಗೊಂಡ್ರೆ ಆಯಿತು. 6, 12, 18 ದಟ್ ಈಸ್ ದ ಇದು ಈಸಿ ಮೆಥಡಲ್ಲಿ ನಾವು ಮಾಡ್ತಕ್ಕಂಥ ಮೆಥಡ್ ಆಗಿದೆ, ಅಂದರೆ 3/20 ಆಗುತ್ತೆ. ನೆಕ್ಸ್ಟ್ ಲೆಟ್ ಬೇಸ್ ಆಫ್ ದ ಟ್ರಯಾಂಗಲ್ ಬಿ ಎಕ್ಸ್ ಆ್ಯಂಡ್ ಹೈಟ್ ಈಸ್ 5x ಪ್ಲಸ್ ಎಕ್ಸ್ ಅಂತ ತೊಗೊಂಡ್ರೆ ಒಂದು ಟ್ರಯಾಂಗಲಲ್ಲಿ ಅಕಾರ್ಡಿಂಗ್ ಟು ಕ್ವಶನ್ ಏನು ಹೇಳಿದರೆ ಇಟ್ಸ್ ಏರಿಯಾ ಕೊಟ್ಟಿದ್ದಾರೆ. ಬೇಸ್ ಇಂಟು ಅಲ್ಲಿ ನೋಡಿ ಟ್ರಯಾಂಗಲ್ ಇದೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇರೋದ್ರಿಂದ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಈಸ್ ಕೊಟ್ಟು 150 ಆಗುತ್ತೆ. ಸಾಲ್ವ್ ಮಾಡ್ತಾ ಹೋಗಿ, ಸಾಲ್ವ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು x ಈಸ್ ಕೊಟ್ಟು -20 ಆ್ಯಂಡ್ x ಈಸ್ ಕೊಟ್ಟು 15 ಆಗುತ್ತೆ. ಅದು ಈ ರೇಷ್ಯದಲ್ಲಿ 6 ಕ್ವಶನ್ಗೂ ಸಹ ಆನ್ಸರ್ ಇದೆ. ಇಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತೆ, ಈ ಒಂದು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ x² + x + 2² ಅಂತಲೇ ತೊಗೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡಿ ಇದು ತುಂಬ ಈಸಿ ಇರ್ತಕ್ಕಂಥದ್ದು. ಇಲ್ಲಿ ತುಂಬ ಈಸಿ ಆದರೆ 3 ಮಾರ್ಕ್ಸ್ ಕ್ವಶನ್ಸ್. 4 ಮಾರ್ಕ್ಸ್ ಕ್ವಶನ್ ನೋಡೋಣ. ಇಲ್ಲಿ ನಾನು ಮುಂಚೆ ಹೇಳ್ತಾ ಇದ್ದೆ ನೋಡಿ, ಎರಡೇ ವ್ಯಾಲ್ಯೂಸ್ ತೊಗೊಳ್ಳಿ ಅಂತ, ಅದೇ ಥರನೇ ಹಾಕಿ ಗ್ರಾಫ್ ಕೂಡ ಬರೆದಿದ್ವಿ. ಇಲ್ಲಿ x ಈಸ್ ಕೊಟ್ಟು 2 ಆಯಿತು, y ಈಸ್ ಕೊಟ್ಟು 3 ಆಗುತ್ತೆ. ನೆಕ್ಸ್ಟ್ ಫಸ್ಟ್ನೇ ಥಿರಮ್ ತೇಲ್ಸ್ ಥಿರಮ್ ಕೇಳಿದ್ದಾರೆ ನೋಡಿ, ಮೊದಲನೇ ಥಿರಮ್. ಕೆಲವು ಮಕ್ಕಳು ಸೆಕೆಂಡ್ ಥಿರಮ್ ಬರೆದಿದ್ದಾರೆ, ಅದು ರಾಂಗ್ ಅದು. ಓಕೆ, ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಪೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತಕ್ಕಂಥ ತುಂಬ ಈಸಿ ಇರ್ತಕ್ಕಂಥ ಕ್ವಶನ್. ಸ್ವಲ್ಪ ನಿಮಗೆ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ನೇ ಸ್ವಲ್ಪ ವೇರಿಯೇಷನ್ ಮಾಡಿದ್ದಾರೆ. ಟೋಟಲ್ ಹೈಟನ್ನು ಅವರು ಕೊಟ್ಟಿದ್ರು ಟೆಕ್ಸ್ಟ್ ಬುಕ್ಕಲ್ಲಿ, ಇಲ್ಲೇನು ಮಾಡಿದರೆ ಕಡಿಮೆ ಮಾಡಿದ್ದಾರೆ. ಆದರೆ ಅದನ್ನು ನಾವು ಆ್ಯಡ್ ಮಾಡ್ಕೊತ ಮಾಡಬೇಕಾಗುತ್ತೆ. ಓಕೆನಾ. AP ಅಂತ ತುಂಬ ಈಸಿ ಇದೆ, ಆದರೆ ತುಂಬ ಜನ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು. A16 ಈಸ್ ಕೊಟ್ಟು 768 ಇದೆ, A16 ಈಸ್ ಕೊಟ್ಟು 93 ಅಂತಿದೆ. ಅದನ್ನು ಬಳಸ್ಕೊಂಡ್ರೆ 2 ಇಕ್ವೇಷನ್ ಬರುತ್ತೆ. ಇಕ್ವೇಷನ್ ಬಂದು ಸಾಲ್ವ್ ಮಾಡಿದ್ರೆ A ವ್ಯಾಲ್ಯೂ ಮತ್ತು D ವ್ಯಾಲ್ಯೂ ಸಿಗ್ಬಿಡುತ್ತೆ. ಆಮೇಲೆ AP ಬರೀಬೇಕು. AP ಆದಮೇಲೆ ಅವ್ರು ಏನು ಹೇಳಿದ್ದಾರೆ ಅಂದರೆ ವಿ ಹ್ಯಾವ್ ಟು ಶೋ ದಟ್ ದ 16th ಟರ್ಮ್ ಏನಿದೆ ವ್ಯಾಲ್ಯೂ A16 ಸಮ್ ಆಫ್ ದಟ್ ಈಸ್ 3 times ದ ಸಮ್ ಆಫ್ ದ ಫಸ್ಟ್ 16 ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನ್ಯಾಚುರಲ್ ನಂಬರ್ಸನ್ನು ನಾವು ಈ ಥರ ಬರೆಯೋಣ, ಅದಕ್ಕೆ ಸಮ್ ಕಂಡಿಡಿದ್ರೆ 256 ಆಗುತ್ತೆ. ದೆನ್ 2 ವ್ಯಾಲ್ಯೂಸ್ ನೋಡಿ ಸೇಮ್ ಈಕ್ವಲ್ ಆಗಿ ಬರ್ತದೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ನೋಡಿ. 5 ಮಾರ್ಕ್ಸ್ ಕ್ವಶನ್ ತುಂಬ ಈಸಿ ಇದೆ. tan 30 ಹಾಕ್ಕೊಂಡ್ರೆ ಬಂದುಬಿಡುತ್ತೆ ಎಕ್ಸ್ ವ್ಯಾಲ್ಯೂ ಬಂತಂದರೆ tan 60 ಹಾಕ್ಕೊಳ್ಳಿ. C ಈಸ್ ಕೊಟ್ಟು 18 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ ದ ಹೈಟ್ ಆಫ್ ದ CD ಬೇಕು. CD 6 + 18 ಅಂತ ತೊಗೊಂಡ್ರೆ 24 ಸೆಂಟಿಮೀಟರ್. ಅದೇ ಥರ ಇನ್ನೊಂದು ಟ್ರಯಾಂಗಲಲ್ಲಿ sin 60 ಡಿಗ್ರಿ ಹಾಕ್ಕೊಳ್ಳಿ. C/AB ಆಗುತ್ತೆ. AC ಈಸ್ ಕೊಟ್ಟು 12.3 ಮೀಟರ್ ಆಗುತ್ತೆ. ನೋಡಿ ಇದನ್ನು ನೀಟಾಗಿ ಬರ್ಕೊಂಡು ಅದನ್ನು ನೋಡಿ ಚೆಕ್ ಮಾಡಿಕೊಂಡ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತಕ್ಕಂಥ ಗೊತ್ತಾಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎವ್ರಿ ಒನ್. ಯಾಕೆಂದರೆ ಎಲ್ಲರಿಗೂ ನೆಕ್ಸ್ಟ್ ಎಕ್ಸಾಮ್ಸು ಒಳ್ಳೆ ಚೆನ್ನಾಗಾಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಬರೀರಿ, ಒಳ್ಳೆ ಸ್ಕೋರ್ ಮಾಡ್ಕೊಳ್ಳಿ ಬೇರೆ ಸಬ್ಜೆಕ್ಟು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.